ನನಗಂತೂ ಪದಗಳೇ ಬರ್ತಾ ಇಲ್ಲ. ಇನ್ನೂ ಆ ಹ್ಯಾಂಗ್ ಓವರಲ್ಲೇ ಇದ್ದೀನಿ. ಒಂಥರ ಮೈ ಜುಮ್ ಅನ್ನೋ ಥರ ಇತ್ತು. ಆ್ಯಕ್ಚುಲಿ ನನಗೆ ಫೈಟ್ಸ್ ಎಲ್ಲ ಇಷ್ಟ ಇಲ್ಲ. ಬಟ್ ಫಸ್ಟ್ ಟೈಮ್ ನಂಗೆ ಲೈಫಲ್ಲಿ ದರ್ಶನ್ ಸರು ಆ ಕತ್ತಿ ಬಾಯಲ್ಲಿ ಇಟ್ಕೊಳ್ಳೋದು ನಿಜವಾಗ್ಲೂ ಸಿಂಹ ಥರ. ಆಮೇಲೆ ತರುಣ್ ಸುಧೀರ್ ಸರ್ ಅಂತೂ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಮೇಯ್ನು ರೈತರ ಬಗ್ಗೆ ಮತ್ತು ಜಾತಿ. ನನಗೂ ನಾವು ಚಿಕ್ಕವರಿಂದ ಜಾತಿ, ಈ ಮೇಲ್ ಜಾತಿ ಕೀಳ್ ಜಾತಿ ಇಷ್ಟ ಆಗಲ್ಲ. ಅದಂತೂ ತುಂಬ ಇಷ್ಟ ಆಯಿತು. ಸಿನಿಮಾದಲ್ಲಿ ಮೇಯ್ನು ರೈತರ ಬಗ್ಗೆ ಮತ್ತು ಮೇಲ್ ಜಾತಿ ಕೀಳ್ ಜಾತಿ ಮತ್ತು ಎಲ್ಲರದ್ದು ಪರ್ಫಾಮೆನ್ಸು, ಶ್ರುತಿ ಮ್ಯಾಮು, ಕುಮಾರ್ ಗೋವಿಂದ್ ಸರು, ಎಲ್ಲರದ್ದು. ಮತ್ತು ತುಂಬ ಮುಖ್ಯವಾಗಿ ರೆಕಾರ್ಡಿಂಗ್ ಎಲ್ಲರೂ ಇಷ್ಟು ವರ್ಷ ಹೇಳ್ತಾಯಿದ್ರು ಹರಿಕೃಷ್ಣ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ನನಗೆ ಈ ಸಿನಿಮಾಲಿ ತುಂಬಾ ಅಂದರೆ ತುಂಬ ಇಷ್ಟ ಆಯಿತು ರೆಕಾರ್ಡಿಂಗ್. ಆದರೆ ಒಂದೊಂದು ಬಿಟ್ಟು ಒಂದೊಂದು ಸೀನಲ್ಲಿ ದರ್ಶನ್ ಸರ್ ಪರ್ಫಾಮೆನ್ಸ್ಗೆ ಕರೆಕ್ಟಾಗಿ ಆ ಮ್ಯೂಸಿಕ್ಕು ಎಷ್ಟು ಮುಖ್ಯ ಒಂದು ಸಿನಿಮಾಗೆ, ಹಿನ್ನೆಲೆ ಸಂಗೀತ ಅನ್ನೋದು. ಆಮೇಲೆ ಇನ್ನೊಂದು ತುಂಬ ಖುಷಿ, ನಂದು ಸಾರಥಿ ಆದಮೇಲೆ ದರ್ಶನ್ ಸರ್ದು ಸಿನಿಮಾಲಿ ಒಂದು ತುಂಬ ಮಧುರವಾದ ಹಾಡು ಕೊಟ್ಟಿರೋದಕ್ಕೆ ಡೈರೆಕ್ಟ್ರು ತರುಣ್ ಸುಧೀರ್ ಸರ್ಗೆ, ರಾಕ್ಲೈನ್ ಸರ್ಗೆ. ನಮ್ಮ ಕನ್ನಡದಲ್ಲಿ ಇವಾಗ ತುಂಬ ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇರೋದು. ಮತ್ತು ಯೂಶ್ವಲಿ ಎಲ್ಲರೂ ಬೇರೆ ಬೇರೆ ಭಾಷೆಗಳಿಗೆ ತೆಲುಗುಲ್ಲಿ ಹಂಗೆ ಮಾಡ್ತಾರೆ, ತಮಿಳಲ್ಲಿ ಹಂಗೆ ಮಾಡ್ತಾರೆ ಅಂತಾರೆ. ತುಂಬ ಹೆಮ್ಮೆ ಆಗ್ತಾ ಇದೆ ಈ ಸಿನಿಮಾ ನೋಡಿ. ಎಷ್ಟು ಮೆಸೇಜ್ಗಳಿದೆ, ಸೆಂಟಿಮೆಂಟು ಎಲ್ಲ ಇದೆ. ತುಂಬ ಚೆನ್ನಾಗಾಗುತ್ತೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಅಯ್ಯೋ, ನಂಗೆ ತುಂಬ ಸೀನ್ಸ್, ನಿಮಗೆಲ್ಲ ಗೊತ್ತಿರುತ್ತೆ, ನಾನು ಮೊದಲೇ ಸೆನ್ಸಿಟಿವು. ಆಮೇಲೆ ಡೈಲಾಗ್ಸ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಆ ಪ್ರೀತಿ ಜಾತಿ ಮತ್ತು ನೆತ್ತರಿಗೆ ದರ್ಶನ್ ಸರ್ ನಂಗೆ ಮೇಯ್ನು ಇದರಲ್ಲಿ ನಿಜವಾಗ್ಲೂ ಅವ್ರು ಸಿಂಹ ಥರ ಕಾಣಿಸಿದ್ರು. ತುಂಬ ಎಮೋಷ್ನಲಾಗಿ ತುಂಬ ಅಳು ಬರ್ತಾಯಿತ್ತು ತುಂಬ ಸೀನ್ಸಲ್ಲಿ. ಆ ಹೀರೋಯಿನ್ನದು ಇದಾದಾಗ ಪರ್ಫಾಮೆನ್ಸು ತುಂಬ ಒಂಥರ ಆಗುತ್ತೆ ಯಾರಿಗೇ ಆದರೂ. ಆಮೇಲೆ ಶ್ರುತಿ ಮ್ಯಾಮ್ದು ಸೀನು, ಆ ಮಗು ಅಳ್ತಾ ಇರುವಾಗ ಆ ಹಾಲು ಕುಡಿಸಿದಾಗ ಆ ಸೀನು ತುಂಬ ತುಂಬ ಸೀನ್ಸ್ ಎಮೋಷ್ನಲ್ ಆಗಿದೆ. ಎಲ್ಲನೂ ಇದೆ ಸಿನಿಮಾದಲ್ಲಿ, ತುಂಬ ಮೆಸೇಜ್ಗಳಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಂಗ್ರೆಸ್ ಹೇಳ್ತೀನಿ. ವೆರಿ ಪ್ರೌಡ್ ಆಫ್ ತರುಣ್ ಸುಧೀರ್ ಸರ್. ಮೇಡಮ್, ಹರಿಕೃಷ್ಣ ಸರ್ ಕೂಡ ಇಷ್ಟು ದಿನ ಒಂದು ಲೆಕ್ಕ, ಅಂದರೆ ಇಷ್ಟು ದಿನ ದರ್ಶನ್ ಸರ್ ಒಂದು ಸಿನಿಮಾ ಮಾಡಿದ ಲೆಕ್ಕ, ಇದು ಒಂದು ಸಿನಿಮಾ ಲೆಕ್ಕ ಅಂತ ಹೇಳಿದ್ರು. ಅದ್ರ ಬಗ್ಗೆ ನೀವೇನು ಹೇಳ್ತಾರೆ? ಹೌದು, ಒಂದು ಸ್ಟೋನ್ ಆಗಿ ಮೈಲ್ ಸ್ಟೋನ್ ಆಗಿ ನಿಲ್ಲುತ್ತೆ ಅಂತ ಒಂದು. ಹೌದು, ಅದೇ ಇದು ನನಗೆ ಪದಗಳಲ್ಲಿ ವರ್ಣಿಸೋಕ್ಕೆ ಆಗ್ತಾಯಿಲ್ಲ. ಸಿನಿಮಾ ಏನಂದರೆ ನಾವು ಹಿಂಗೆ ಕೂತಿರ್ತೀವಿ, ಒಂದು ಸ್ವಲ್ಪ ಕಾಲು ಭಾಗ ಅರ್ಧ ಭಾಗ ಅಲ್ಲ, ಇಂಟರ್ವಲ್ವರೆಗೂ ಅಷ್ಟೇ, ಇಂಟರ್ವಲ್ ಆದಮೇಲೂ ಅಷ್ಟೇ. ಸಿನಿಮಾ ಆರಾಮಾಗಿ ಹಿಂಗೆ ಕೂತ್ಕೊಂಡು ನೋಡೋಂಗಿಲ್ಲ. ಕುತೂಹಲ, ಕ್ಯೂರಿಯಾಸಿಟಿ, ಏನಾಗುತ್ತೆ ಆ ಥರ ಹಿಡಿದಿಟ್ಟಿದ್ದಾರೆ. ಡ್ಯೂರೇಷನ್ ಜಾಸ್ತಿ ಇದ್ರೂ ನಮಗೆಲ್ಲೂ ಏನೋ ಲ್ಯಾಗು, ಬೇಜಾರು ಏನೂ ಅನಿಸಲ್ಲ. ಮತ್ತು ಫೈಟ್ಸು ಡಿಫ್ರೆಂಟ್ ಆಗಿದೆ. ಆ ಲಾಸ್ಟ್ ಫೈಟು ಮತ್ತು ಇಂಟರ್ವಲ್ ಮುಂಚೆ ಫೈಟು ಎಲ್ಲ ತುಂಬ ಚೆನ್ನಾಗಿದೆ. ನೋಡದೇ ಇರೋರೆಲ್ಲ ಖಂಡಿತವಾಗ್ಲೂ ನೋಡಬೇಕು. ಏನಕ್ಕಂದರೆ ಡಿ ಬಾಸ್ ಫ್ಯಾನ್ಸ್ ಎಲ್ಲ ನೋಡ್ತಾರೆ, ಬೇರೆಯವ್ರೂ ನೋಡಬೇಕು. ಏನಕ್ಕಂದರೆ ತುಂಬ ಒಳ್ಳೆ ಮೆಸೇಜ್ ಇದೆ. ತುಂಬ ಎಷ್ಟೋ ಜನಕ್ಕೆ ಇದು ರೈತರಿಗೆ ಮತ್ತು ಈ ಮೇಲ್ಜಾತಿ ಕೀಳ್ ಜಾತಿ ಇವಾಗಲೂ ಇದೆ. ತುಂಬ ಮೆಸೇಜ್ ಇದೆ. ಮತ್ತು ಪರ್ಫಾಮೆನ್ಸ್ ಎಲ್ಲರದ್ದು ಎಕ್ಸ್ಟ್ರಾಡಿನರಿ ಆಗಿದೆ. ಮ್ಯೂಸಿಕ್ಕು ಎಲ್ಲ ಚೆನ್ನಾಗಿದೆ. ಒಂದು ಸಿನಿಮಾದಲ್ಲಿ ಏನೇನು ಚೆನ್ನಾಗಿರಬೇಕು ಅದೆಲ್ಲ ಚೆನ್ನಾಗಿದೆ. ಎಲ್ಲರೂ ನೋಡಿ. ಥ್ಯಾಂಕ್ ಯು.